ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ದೇಶವ್ಯಾಪಿ 4 ಲೇಬರ್ ಕೋಡನ್ನು ವಾಪಸ್ ಆಗಬೇಕು ಅಂತೇಳಿ ಕಾರ್ಮಿಕರ ಬದುಕನ್ನು ದಮನಕಾರಿ ಮಾಡೋದನ್ನು ತಡೆಗಟ್ಟಬೇಕು. ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಅತಿವೃಷ್ಟಿ ವಂಚಿತರಾಗಿರ್ತಕ್ಕಂಥ ರೈತರಿಗೆ ಪರಿಹಾರ ಕೊಡೋದ್ರಲ್ಲಿ ತಾರತಮ್ಯ ಮಾಡ್ತಕ್ಕಂಥ ನೀತಿಯನ್ನು ಕೈಬಿಟ್ಟು ಎಲ್ಲರಿಗೆ ಸಮಾನ ಪರಿಹಾರ ಕೊಡಬೇಕು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಬೆಳೆ ವಿಮೆ ಹಣ 50 ಪೈಸೆ ಹಣ ಕೊಡಲಿಲ್ಲ, ತಕ್ಷಣ ಬೆಳೆ ವಿಮೆ ಹಣನ ಬಿಡುಗಡೆ ಮಾಡಬೇಕಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾ ಇದ್ದೀವಿ. ಇವತ್ತು ದಿನ ಬಾಯಿ ಬಿಟ್ಟರೆ ರೈತರ ಪರವಾಗಿ ಅನ್ನದಾತರ ಪರವಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು. ಇವತ್ತು ನಾವು ಹೇಳ್ತೀವಿ, ಮೊಸಳೆ ಕಣ್ಣೀರು ಹಾಕೋದನ್ನು ಬಿಡಬೇಕು, ತಕ್ಷಣ ಬೆಳೆ ವಿಮೆ ಹಣ ಬಿಡುಗಡೆ ಮಾಡಬೇಕು, ತೊಗರಿಗೆ ಇನ್ಸೆಂಟಿವ್ ಕೊಡಲಿಲ್ಲ, ಇನ್ಸೆಂಟಿವ್ ಕೊಡಬೇಕು ಅಂತಕ್ಕಂಥ ಮಾತನ್ನು ಆಗ್ರಹಿಸಿ ಇವತ್ತು ಒತ್ತಾಯನ ಮಾಡ್ತಿದ್ವಿ. ವಿದ್ಯುತ್ ಖಾಸಗೀಕರಣ, ವಿದ್ಯುತ್ ಮಸೂದೆಯನ್ನು ವಾಪಸ್ ಆಗಬೇಕು, ಸಾರ್ವಜನಿಕರ ಮೇಲೆ ಹೊರೆ ಆಗ್ತಕ್ಕಂಥ ತಡೆಗಟ್ಟಬೇಕು, ಬೀಜ ಮಸೂದೆಯನ್ನು ವಾಪಸ್ ಆಗಬೇಕು ಅಂತಕ್ಕಂಥ ಮಾತನ್ನು ಆಗ್ರಹನ ಮಾಡ್ತಿದ್ದೀವಿ. VBG ರಾಮ್ಜಿಯನ್ನು ರದ್ದಾಗಬೇಕು ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಿದ್ದೀವಿ. ರೈತರ ಸಾಲವನ್ನು ಮನ್ನಾ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯಿಸಿ ಬಸ್ ಸ್ಟ್ಯಾಂಡ್ದಿಂದ ತಿಮ್ಮಾಪುರ ಸರ್ಕಲ್ವರೆಗೂ ಇವತ್ತು ಮೆರವಣಿಗೆ ಬಂದು ಇಲ್ಲಿಂದ ಮಾನವ ಸರಪಳಿಯನ್ನು ಮಾಡಿ ಸಾವಿರಾರು ಜನ ಕಾರ್ಮಿಕರು ಬರ್ತಾರೆ, ರೈತರು ಬರ್ತಾರೆ. ಅಲ್ಲಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಪಿಕೆಟಿಂಗ್ ನಡೆಸಿ ಈ ಹೋರಾಟನ ಅಂತಕ್ಕಂಥ ಮಾತನ್ನು ರೈತ ಕಾರ್ಮಿಕರ ನೆರವಿಗೆ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಬರಬೇಕು ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತೇವೆ. ಇವತ್ತು ರೈತರನ್ನ ಕಾರ್ಮಿಕರನ್ನ 4 ಲೇಬರ್ ಕೋಡ್ ಏನಿದೆ ಅದನ್ನು ಜಾರಿಗೆ ತಂದು ಸಂಘಟನೆ ಮಾಡ್ತಕ್ಕಂಥ ಸಂಘಟನೆ ದಮನಕಾರಿ ಮಾಡ್ತಕ್ಕಂಥದ್ದು, ದೇಶದ ಸಂಪತ್ತನ್ನು ಸೃಷ್ಟಿ ಮಾಡ್ತಕ್ಕಂಥ ಕಾರ್ಮಿಕರು ಆ ಕಾರ್ಮಿಕರ ಪ್ರಜಾಪ್ರಭುತ್ವ ಹಕ್ಕನ್ನು ಕಸ್ಕೊಳ್ಳಕ್ಕೆ ಹೊಡ್ತಕ್ಕಂಥದ್ದು, ಹೋರಾಟ ಮಾಡಲಾರ್ದಂಗೆ ಇರ್ತಕ್ಕಂಥದ್ದು, ಹೋರಾಟ ಮಟ್ಟಗೊಳಿಸ್ತಕ್ಕಂಥದ್ದು, ಅವ್ರ ಪ್ರಶ್ನೆಗಳನ್ನು ದಮನಕಾರಿ ಮಾಡ್ತಕ್ಕಂಥ ನೀತಿ ಏನಿದೆ ಅದನ್ನು ಕೈ ಬಿಡಬೇಕು, ಸಂವಿಧಾನ ಪ್ರಜಾಪ್ರಭುತ್ವ ಹಕ್ಕನ್ನು ಉಳಿಬೇಕು ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಕಾರ್ಮಿಕರನ್ನು ಸಂಪೂರ್ಣ ಗುಲಾಮರನ್ನಾಗಿ ಮಾಡುವಂಥ 4 ಸಂಹಿತೆಗಳನ್ನು ಅದು ಜಾರಿ ಮಾಡ್ಯದ. ಇದು ಅತ್ಯಂತ ದೇಶದ್ರೋಹಿಯಾದಂಥ ನಿಲುವು. ಎರಡನೇದಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ತೆಗೆದಾಕಿ ಮಹಾತ್ಮ ಗಾಂಧಿಯವರ ಗ್ರಾಮೀಣಾಭಿವೃದ್ಧಿಯ ಕನಸನ್ನು ಅವರು ಸಂಪೂರ್ಣ ನಾಶ ಮಾಡಿ ಆ ಜಾಗದಲ್ಲಿ VB ಗ್ರಾಮ್ಜಿಯನ್ನು ತಂದಾರ. ಅದು ಜನತೆಯ ದುಡಿಯುವ ಹಕ್ಕನ್ನು, ಕೆಲಸದ ಹಕ್ಕನ್ನೇ ಸಂಪೂರ್ಣ ಕಸ್ಕೊಳ್ತದೆ. ಇದು ದೇಶಕ್ಕೆ ಮಾಡಿದಂಥ 2ನೇ ದೇಶದ್ರೋಹದ ಕೆಲಸ. 3ನೇದಾಗಿ ವಿದ್ಯುತ್ ಮಸೂದೆಯನ್ನು ಅವರು ತರಲಿಕ್ಕೆ ಹೊರಟಾರ. ವಿದ್ಯುತ್ತನ್ನು ಸಂಪೂರ್ಣ ಖಾಸೀಕರಣ ಮಾಡಿ ಜನ, ಅದು ದುಡಿಯುವ ಸಾಮಾನ್ಯ ಜನ ಮತ್ತೊಂದು ಸಾರಿ ಅವ್ರ ಬದುಕನ್ನು ಕತ್ತಲೆ ಒಳಗೆ ನುಗ್ಗುವಂಥ ಒಂದು ಮಸೂದೆಯನ್ನು ತರಲಿಕ್ಕೆ ಹೊರಟಾರ. ಈ ದೇಶದ ಒಟ್ಟು ನಮ್ಮ ರೈತರ ಭೂಮಿಯನ್ನು ಕಾರ್ಪೊರೇಟ್ಗಳ ಕೈಗೆ ವಶ ಮಾಡುವಂಥ ಬಹುದೊಡ್ಡ ರೈತ ವಿರೋಧಿ, ದೇಶ ವಿರೋಧಿ ಕೃತ್ಯ ಮಾಡಲಿಕ್ಕೆ ಹೊರಟಾರ. ಇದು ಇಡೀ ದೇಶವನ್ನೇ ಸಂಪೂರ್ಣ ನಾಶ ಮಾಡುವಂಥ ಕೃತ್ಯ. ಇದನ್ನು ರೈತರು, ಕಾರ್ಮಿಕರು, ಸಮಸ್ತ ಜನತೆ ತೀವ್ರವಾಗಿ ವಿರೋಧ ಮಾಡಿ ಇವತ್ತು ದೇಶದಾದ್ಯಂತ ಮಹಾ ಮುಷ್ಕರವನ್ನು ಮಾಡ್ತಾ ಇದ್ದಾರೆ. ಮತ್ತು ಕರ್ನಾಟಕ ಸರ್ಕಾರವೂ ಸಹಿತ ಈ 4 ಸಂಹಿತೆಗಳು, ಕಾರ್ಮಿಕ ವಿರೋಧಿ 4 ಸಂಹಿತೆ, 8 ಗಂಟೆಯಿಂದ 12 ಗಂಟೆ ದುಡಿಯೋದು, ಸಂಘಟನೆ ಕಟ್ಕೊಳ್ಳೋ ಹಕ್ಕಿಲ್ಲದೆ ಇರೋದು, ಬಂಡವಾಳಶಾಹಿಗಳಿಗೆ ತಮ್ಮ ಫ್ಯಾಕ್ಟ್ರಿಯನ್ನು ಏನೂ ಕಾರಣ ಇಲ್ಲದೆ ಮುಚ್ಚಾಕುವಂಥದ್ದು, ಇಂಥ ಎಲ್ಲವುಗಳನ್ನು ತಂದಿರೋದಲ್ಲ, ಕರ್ನಾಟಕ ಸರ್ಕಾರವೂ ಅದನ್ನು ಜಾರಿ ಮಾಡಲತ್ತದೆ. ಸೊ ಇದನ್ನು ಕಾಂಗ್ರೆಸ್ ಮತ್ತು BJP ಇಬ್ಬರು ಸೇರಿ ಈ ದೇಶವನ್ನು ನಾಶ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಟ್ರಂಪ್ ಅವರಿಗೆ ಒಂದು ಬಹಳ ರತ್ನಗಂಬಳಿಯನ್ನು ಹಾಸಿ ಅವರು ದಿನ ಮುಂಜಾನೆದ್ದು ಟ್ರಂಪ್ ಮೋದಿಗೆ ಬೆದರಿಕೆ ಹಾಕಿದ್ರು ಸಹಿತ ಗುಲಾಮರ ರೀತಿಯಲ್ಲಿ ಅವರ ಮಾತನ್ನು ಒಪ್ಕೊಂಡು ವಿಶ್ವಗುರು ಅನ್ನುವಂಥ ಸುಳ್ಳು ಪೋಸನ್ನು ಕೊಟ್ಟು ಭಾರತದಲ್ಲಿ ಹಿಂದೂ ಮುಸ್ಲಿಂ ದಂಗೆ ಹಚ್ಚುವಂಥ ಮತ್ತು ದುಡಿಯುವ ಜನರ ಕಿಶೆಯನ್ನು ಲೂಟಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ತೀವ್ರವಾಗಿ ವಿರೋಧಿಸಿ ಇವತ್ತು JCTU, ಎಲ್ಲ ಕಾರ್ಮಿಕರು, ರೈತರು, ಸಮಸ್ತ ಸಂಘಟನೆಗಳು ಹೋರಾಟವನ್ನು ಮಾಡ್ತಾ ಇದ್ದಾವೆ. CPIM ಪಕ್ಷ ಈ ಮಹಾ ಮುಷ್ಕರಕ್ಕೆ ನಾವು ಬೆಂಬಲವನ್ನು ಕೊಟ್ಟಿದ್ದೀವಿ. K. Neela, CPIM ಡಿಸ್ಟ್ರಿಕ್ಟ್ ಸೆಕ್ರೆಟರಿ. ಈ ಇವತ್ತಿನ ಒಂದು ಜಂಟಿ ಹೋರಾಟದ ಮುಖ್ಯ ಉದ್ದೇಶವೇನೆಂದರೆ ಈ ಒಂದು ಏನು ಲೇಬರ್ ಕೋಡ್ 4 ಲೇಬರ್ ಕೋಡ್ಗಳನ್ನು ಈ ಏನು ತಂದಿದ್ದಾರೆ ಇವರು ಕೇಂದ್ರ ಮತ್ತು ಸರ್ಕಾರದಿಂದ, ಆ ಕೋಡ್ಗಳನ್ನು, ಕಾರ್ಮಿಕರ ಕೋಡ್ಗಳನ್ನು ಅವು ವಿರುದ್ಧವಾಗಿದ್ದಾವೆ, ಅವು ಈ ಕೂಡಲೇ ರದ್ದು ಮಾಡಬೇಕು ಅಂತಸಿಂದ ನಾವು ಬೇಡಿಕೆ ಇಟ್ಟಿರ್ತೀವಿ. ಆದರೆ ಈಗ ನಮ್ಮ ಸ್ಕೀಮ್ ವರ್ಕರ್, ಆಶಾ, ಅಂಗನವಾಡಿ, ಬಿಸಿ ಊಟ ಇವರೆಲ್ಲ ನಮ್ಮ ಸ್ಕೀಮ್ ವರ್ಕರಿಗೆ ಖಾಯಂ ಕೆಲಸ ಮಾಡಬೇಕಂತಸಿಂದ ನಾವು ಬೇಡಿಕೆ ಇಟ್ಟಿದ್ದೀವಿ. ಆದರೆ ಮತ್ತೆ ಈಗ ಆಶಾ ಕಾರ್ಯಕರ್ತರಿಗೆ ಅವರಿಗೆ ಬರೀ ಸ್ಕೀಮ್ ವರ್ಕರ್ ಅಂತಾಗಿ ಅವರಿಗೆ ಗೌರವಧನ ಅಂತಸಿಂದ ಕೊಡ್ತಾ ಇದ್ದೆ, ಅದು ಕೂಡ ಅವರಿಗೆ
ಪರ್ಮನೆಂಟ್ ನೌಕರರು ಮಾಡಬೇಕು ಮತ್ತು ಅವರಿಗೆ ತಿಂಗಳಿಗೆ ಎಷ್ಟಂತ ಕಾಯಂಗೊಳಿಸಬೇಕು. ಸರ್ಕಾರ ನೌಕರಿ ಏನು ಅನ್ವಯಿಸ್ತದೋ ಅದು ಕೂಡ ನಮಗೆ ಅನ್ವಯಿಸಂಗೆ ಆಗಬೇಕು. ಇವತ್ತು ಏನು 21,000 ರೂಪಾಯಿ ಕಾರ್ಮಿಕರು ಕೊಡಬೇಕಂತ ಇದ್ದಿತ್ತು ಏನು ಕಾನೂನುಗಳನ್ನು ಅದಕ್ಕೆ ಅಷ್ಟು ಬರಬೇಕಂತ ನಾವು ಹೇಳ್ತಾ ಇದ್ದೀವಿ. ಈಗ ನಿವೃತ್ತಿ ಹೊಂದಿದಾಗ ಆಶಾ ಕಾರ್ಯಕರ್ತರಿಗೆ ಯಾವುದೇ ವೇತನ ಇಲ್ಲ, ನಿವೃತ್ತಿ ವೇತನ ಕೊಡಬೇಕು. ಅವರಿಗೆ ಎಲ್ಲರೂ ಕಾರ್ಮಿಕರಂಗೆ ಪರಿಗಣಿಸಬೇಕು. ಅದೇ ರೀತಿಯಾಗಿ ಇದು ಏನು ಬಂದಿದೆ ಲೇಬರ್ ಕೋಡ್ ಎಲ್ಲ ಕಾರ್ಮಿಕರಿಗೆ ಏನು ಇದು ಈಗ ವಿರುದ್ಧವಾಗಿ ಆ ಕೋಡ್ಗಳನ್ನು ವಾಪಸ್ ತಗೋಬೇಕು. ಎಲ್ಲ ಕಾರ್ಮಿಕರಿಗೆ ಸರ್ಕಾರಿ ನೌಕರಿ ಅಂತ ಪರಿಗಣಿಸಬೇಕು. ಅದಕ್ಕಾಗಿ ನೀವು ಹೋರಾಟಗಳನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ಈ ಕೂಡಲೇ ನಾವು ಮಾಡಬೇಕಂತ ನಾವು ಕೇಳ್ತಾ ಇದ್ದೀವಿ ರೀ. ನಮ್ಮ ಹೆಸರು ಶಿವಲಿಂಗಮ್ಮ, ಆಶಾ ಯೂನಿಯನ್ ಜಿಲ್ಲಾ ಅಧ್ಯಕ್ಷರು.